ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಇವತ್ತು ಇನ್ನೊಂದು ಪಿಕ್ಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಏನು ಅಂತಂದರೆ ಲೈಕ್ ದಿವ್ಯ ಶಕ್ತಿಯಿಂದ ದಿವ್ಯ ಸಂದೇಶ ಇದೆ ನಿಮಗೆ. ಸೊ ಎಸ್, ಬಿಫೋರ್ ನೀವು ಇದನ್ನು ಲೈಕ್ ನ್ಯೂ ಇಯರ್ ಮೊದಲು ನಿಮಗೆ ಈ ವಿಡಿಯೋ ತಲುಪುತ್ತೆ ಅಂತಂದರೆ ನಿಮಗೋಸ್ಕರ ಸಂದೇಶ ಇದೆ. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ. ಪೈಲ್ ನಂಬರ್ 1ಅಲ್ಲಿದೆ ರೋಸ್, ಪೈಲ್ ನಂಬರ್ 2 ಅಲ್ಲಿದೆ ತುಳಸಿ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡಿ. ಆ್ಯಂಡ್ ಯಾವುದು ನಿಮಗೆ ಕಾಣ್ತಾ ಇದೆ ಕಣ್ಣ ಮುಂದೆ ನೋಡಿ, ಅದೇ ನಿಮ್ಮ ಪೈಲ್ ಆಗಿರುತ್ತೆ. ಓಕೆ, ಸೊ ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಯ್ ಹಲೋ, ಪೈಲ್ ನಂಬರ್ 1. ಸೊ ನಿಮಗೋಸ್ಕರ ದಿವ್ಯ ಶಕ್ತಿಯಿಂದ ಮೆಸೇಜ್, ತುಂಬ ಸ್ಪೆಷಲ್ ಮೆಸೇಜ್ ಇದರಲ್ಲಿದೆ. ಸೊ ಇದು ನಾವು ಕೊನೆಗೆ ನೋಡೋಣ. ಓಕೆ, ಸೊ ಮೊದಲು ನಾವು ನೋಡೋಣ ಇದರಿಂದ. ಓಕೆ, ಸೊ ದಿವ್ಯ ಶಕ್ತಿಯಿಂದ ನಿಮಗೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. Let's see. Thank you so much. File number 1. Thank you so much. File number 1. Okay. Tame your tail. Control impulsive reactions, anger and discipline. ಸೊ ನಿಮಗೆ ಶ್ಯಾಡೋ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಇದು ಅದರ ಬಗ್ಗೆನೇ ಹೇಳುತ್ತೆ. ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದೆ ಅಂತಂದರೆ ಟೇಮ್ ಯುವರ್ ಟೇಲ್. ಓಕೆ, ಇಂಪಲ್ಸಿವ್ ಆಗಿ ರಿಯಾಕ್ಷನ್ ಮಾಡಬೇಡಿ. ಏನಾದರೂ ಜಗಳ ಆಗ್ತಾ ಇದೆ ಅಂತಂತಂದರೆ ತಕ್ಷಣ ರಿಯಾಕ್ಟ್ ಮಾಡೋದು, ಯಾವುದಕ್ಕೂ ಕೂಡ ತಕ್ಷಣ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಕಂಟ್ರೋಲ್, ನಿಮ್ಮ ಆ್ಯಂಗರನ್ನು ಕೂಡ ನಿಮಗೆ ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ಫಸ್ಟ್ ಮೆಸೇಜ್ ಇದು ನಿಮಗೆ ದಿವ್ಯ ಶಕ್ತಿಯಿಂದ. ಓಕೆ, ಆದಷ್ಟು ಡಿಸಿಪ್ಲೈನ್ನ ಮೇಂಟೈನ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಆ್ಯಂಡ್ ಸೆಲ್ಫ್ ಮಾಸ್ಟ್ರಿ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮಗೆ. ಲೈಕ್ ಇದು ದ ಎಂಪರರ್ ಎನರ್ಜಿಯಲ್ಲಿ ಕಾಣ್ತಾ ಇದೆ ಪೈಲ್ ನಂಬರ್ 1. ಓಕೆ, ಸೊ ಫಸ್ಟ್ ಆಫ್ ಆಲ್ ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ಇನ್ನೊಂದೇನು ಅಂತಂದರೆ ಇಂಪಲ್ಸಿವ್ ಆಗಿ ವರ್ತನೆ ಮಾಡುವಂಥದ್ದು, ಇಂಪಲ್ಸಿವ್ ಆಗಿ ಆ್ಯಕ್ಷನ್ನ ತಗೊಳ್ಳುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಬರಬೇಕು ಅಂತ ಇದೆ. ಲೆಟ್ಸ್ ಸಿ. ಚೂಸ್ ಲೈಟ್, ಯು ಆಲ್ವೇಸ್ ಹ್ಯಾವ್ ಅ ಚಾಯ್ಸ್. ನೋಡಿ, ಲೈಟನ್ನು ಚೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಆ್ಯಂಡ್ ಯು ಆಲ್ವೇಸ್ ಹ್ಯಾವ್ ಅ ಚಾಯ್ಸ್. ನಮಗೆಲ್ರಿಗೂ ಚಾಯ್ಸ್ ಇರುತ್ತೆ, ನಾವು ಅದನ್ನ ಚೂಸ್ ಮಾಡ್ತೀವೋ ಬಿಡ್ತೀವೋ ನಮಗೆ ಬಿಟ್ಟಿರೋದು. ಫಾರ್ ಎಕ್ಸಾಂಪಲ್, ನೀವು ಸ್ಯಾಡ್ ಸಾಂಗ್ ಕೇಳ್ತಾ ಇದ್ದೀರಾ ಅಂತಂದರೆ ನಿಮ್ಮಲ್ಲಿ ಗುಡ್ ಒಳ್ಳೆ ಸಾಂಗ್ ಕೇಳುವಂತಹ ಕೂಡ ಚಾಯ್ಸ್ ನಿಮ್ಮಲ್ಲಿ ಅವೈಲೇಬಲ್ ಇದೆ ಅಲ್ವಾ. ಸೊ ನಮಗೆ ಯಾವಾಗಲೂ ನಾವು ಡ್ಯುವೆಲಿಟಿಯಲ್ಲೇ ಇರ್ತೀವಿ. ಓಕೆ, ಯಾವಾಗಲೂ ಡ್ಯುವೆಲಿಟಿಯಲ್ಲೇ ಇರ್ತೀವಿ. ಫಾರ್ ಎಕ್ಸಾಂಪಲಿಗೆ ಇವಾಗ ಹೌಸ್ ವೈಫ್ ಆಗಿದ್ದರೆ ನಮಗೆ ಅನಿಸುತ್ತೆ ಮೊದಲು ಪಾತ್ರೆ ತೊಳಿಬೇಕಾ ಅಲ್ಲ ಬಟ್ಟೆ ಒಗಿಬೇಕಾ ಅನ್ನೋದು, ರೈಟ್. ಸೊ ಅದೇ ಥರ ನಮಗೆ ಡೇ ಟು ಡೇ ಲೈಫಲ್ಲಿ ಚಾಯ್ಸಸ್ ಯಾವಾಗಲೂ ಇರುತ್ತೆ. ಬಟ್ ನೀವು ಯಾವುದನ್ನು ಚಾಯ್ಸ್ ಮಾಡ್ತಿರೋ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಚೂಸ್ ಲೈಟ್, ಆದಷ್ಟು ಲೈಟನ್ನು ಚೂಸ್ ಮಾಡಿ. ಓಕೆ, ಫೈಲ್ ನಂಬರ್ 1. ಸೊ ಲೆಟ್ಸ್ ಸಿ. ಓಕೆ, ಬಿಲೀವ್ ಇನ್ ಮ್ಯಾಜಿಕ್, ಟ್ರಸ್ಟ್ ದ್ಯಾಟ್ ಲೈಫ್ ಕ್ಯಾನ್ ಸರ್ಪ್ರೈಸ್ ಯು ಕೈಂಡ್ಲಿ. ಮ್ಯಾಜಿಕ್ ನಡೆಯುತ್ತೆ ಅನ್ನೋದು ವಿಶ್ವಾಸ ನಿಮಗಿರಬೇಕು. ಓಕೆ, ಆ್ಯಂಡ್ ನಿಮಗೆ ನಿಮ್ಮ ಜೀವನದಲ್ಲಿ ವಿಶ್ವಾಸ ಇರಬೇಕಾಗತ್ತೆ. ಏನು ಅಂತಂದರೆ ಎಸ್, ಸರ್ಪ್ರೈಸ್ ಬರುತ್ತೆ ಅನ್ನೋದು. ಟ್ರಸ್ಟ್ ದ್ಯಾಟ್ ಲೈಫ್ ಕ್ಯಾನ್ ಸರ್ಪ್ರೈಸ್ ಯು ಕೈಂಡ್ಲಿ. ಅದಕ್ಕೆ ಇಲ್ಲಿ ಬಂದಿದೆ ಏನು ಅಂತಂದರೆ ಇಂಪಲ್ಸಿವ್ ಆಗಿ ವರ್ತನೆ ಮಾಡಬೇಡಿ ಅನ್ನೋದು. ನೆಕ್ಸ್ಟ್ ಕಾರ್ಡ್ ಈಸ್ ನಾರ್ತ್ ನೋಟ್ ಸ್ಟಾರ್. ದಿಸ್ ಪಾತ್ ಮೇ ಫೀಲ್ ಅನ್ಫೆಮಿಲರ್ ಬಟ್ ಕರೆಕ್ಟ್. ಸೊ ರೈಟ್ ನಾವು ನಿಮಗೆ ಕನ್ಫ್ಯೂಷನ್ಸ್ ಕೂಡ ಇರ್ಬೋದು. ಪೈಲ್ ನಂಬರ್ 1, ನಾನು ಸರಿಯಾದ ದಾರಿಯಲ್ಲಿ ಇದ್ದೀನೋ ಇಲ್ವೋ, ನಾನು ಸರಿಯಾದ ಕೆಲಸವನ್ನು ಮಾಡ್ತಾ ಇದ್ದೀನಿ ಇಲ್ವೋ ಅನ್ನೋದು. ರೈಟ್ ನಾವು ನಿಮಗೆ ಅನ್ಫೆಮಿಲಿಯರ್ ಅಂತ ಅನಿಸ್ಬೋದು. ಅಂತಂದರೆ ನಿಮಗೆ
ಪರಿಚಯ ಇಲ್ಲ, ಗೊತ್ತಿಲ್ಲ, ನಿಮ್ಗೆ ಆ ಥರ ಅನಿಸ್ಬೋದು. ಅಂತಹ ಒಂದು ದಾರಿಯಲ್ಲಿ ನೀವು ಇರ್ಬೋದು. ಬಟ್ ದಿಸ್ ಪಾತ್ ಮೇ ಫೀಲ್ ಅನ್ಫೆಮಿಲಿಯರ್ ಬಟ್ ಕರೆಕ್ಟ್, ಸರಿಯಾಗಿಯೇ ಇದೆ. ಓಕೆ, ಸೊ ಲೆಟ್ಸ್ ಫೈನಲ್ ಒನ್ ಕಾರ್ಡ್, ಆಮೇಲೆ ಟ್ಯಾರೋ ಇಂದ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆನ್ಸಿಸ್ಟರ್ಸ್ ಪ್ರೇಯರ್, ಗ್ರ್ಯಾಟಿಟ್ಯೂಡ್ ಟು ಆನ್ಸಿಸ್ಟರ್ಸ್ ಬ್ರಿಂಗ್ ಪೀಸ್. ಸೊ ನಿಮಗೆ ಸ್ಪೆಷಲಿ ದಿವ್ಯ ಶಕ್ತಿಯಿಂದ ದಿವ್ಯ ಸಂದೇಶ ಏನು ಅಂತಂದರೆ, ನಿಮ್ಮ ಆ್ಯನ್ಸಿಸ್ಟರ್ಸಿಗೆ ಪ್ರೇಯರನ್ನು ಮಾಡೋದು. ಆದಷ್ಟು ನಿಮ್ಮ ಆ್ಯನ್ಸಿಸ್ಟರ್ಗೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಗ್ರ್ಯಾಟಿಟ್ಯೂಡ್ ಟು ಆ್ಯನ್ಸಿಸ್ಟರ್ಸ್ ಬ್ರಿಂಗ್ ಪೀಸ್. ನೀವೆಷ್ಟು ಆ್ಯನ್ಸಿಸ್ಟರ್ಸ್ಗೆ, ನಿಮ್ಮ ಪೂರ್ವಜರಿಗೆ ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ತೀರ ನೋಡಿ, ಅಷ್ಟೇ ನಿಮ್ಮ ಲೈಫಲ್ಲಿ ಶಾಂತಿ ಬರೋದಕ್ಕೆ ಸಾಧ್ಯ. ಓಕೆ, ಸೊ ಅಟ್ಲೀಸ್ಟ್ ಸ್ವಲ್ಪ ಆದರೂ ನಿಮ್ಮ ಪೂರ್ವಜರ ಬಗ್ಗೆ ಲೈಕ್ ಪೂರ್ವಜರಿಗೆ ಅಟ್ಲೀಸ್ಟ್ ಥ್ಯಾಂಕ್ ಯು ಹೇಳಿ, ಇಲ್ಲಾಂದರೆ ಅವ್ರನ್ನ ನೆನೆಸ್ಕೊಳ್ಳಿ. ಏನಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಜಸ್ಟ್ ಅವ್ರನ್ನ ರಿಮೆಂಬರ್ ಮಾಡಿ, ನೆನಪಲ್ಲಿ ಇಟ್ಕೊಳ್ಳಿ. ಎಸ್, ನನ್ನ ಪೂರ್ವಜರಿದ್ದಾರೆ ಆ್ಯಂಡ್ ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು ಅನ್ನೋದನ್ನು ಮರಿಬೇಡಿ. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. Thank you so much. File number 1, thank you. ನೈಟ್ ಆಫ್ ವಾಂಡ್ಸ್. ಎಸ್, ಅದೇ ಹೇಳ್ದಲ್ವಾ, ಇಂಪಲ್ಸಿವ್ನೆಸ್. ತಕ್ಷಣ ಯಾವುದಕ್ಕೂ ಕೂಡ ಆ್ಯಕ್ಷನ್ ಮಾಡೋದು, ತಕ್ಷಣ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ಅಂತಂದರೆ ಲೈಕ್ ಇವಾಗ ನಾವು ಕುದುರೆಯಲ್ಲಿ ರೈಡ್ ಮಾಡ್ತೀವಿ ಅಲ್ವಾ, ಸೊ ಅದನ್ನ ಕಂಟ್ರೋಲ್ ಮಾಡುವಂತಹ ಒಂದು ಲಗಾಮ್ ಏನು ಹೇಳ್ತಾರೆ, ಅದು ಐ ಹೋಪ್ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ, ಅದು ನಮ್ಮ ಕೈಯಲ್ಲಿರುತ್ತೆ. ಸೊ ಅದೇ ಥರ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ನೀವು ಎಲ್ಲಿ ಕಂಟ್ರೋಲ್ ಆಗಬೇಕು, ನೀವೆಲ್ಲಿ ಕಂಟ್ರೋಲ್ ಆಗಬಾರ್ದು ಅನ್ನೋ ಒಂದು ಲಗಾಮ್ ಏನಿದೆ ನೋಡಿ, ಅದು ನಿಮ್ಮ ಕೈಯಲ್ಲಿದೆ, ಬೇರೆಯವರ ಕೈಯಲ್ಲಿಲ್ಲ. ಬಿಕಾಸ್ ನಿಮ್ಮನ್ನು ಯಾರೂ ಕಂಟ್ರೋಲ್ ಮಾಡೋದಿಲ್ಲ. ನಿಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡ್ತಾರೆ ಅಂತಂದರೆ ಅದು ದೇವರು ಮಾತ್ರ. ಓಕೆ, ಸೊ ನಿಮ್ಮ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಯಲ್ಲಿ ಕೊಡಬೇಡಿ. ಓಕೆ, ಆ್ಯಂಡ್ ಇನ್ನೊಂದು ನಿಮ್ಗೆ ಇನ್ನೇನು ಹೇಳ್ತಾ ಇದ್ದಾರೆ ಅಂತಂದರೆ, ಚೇಸ್ ಮಾಡಬೇಡಿ. ಯಾವುದನ್ನು ಕೂಡ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನೀವೆಷ್ಟು ಚೇಸ್ ಮಾಡ್ತೀರಾ ಅದಿನ್ನಷ್ಟು ನಿಮ್ಮಿಂದ ದೂರ ಓಡಿ ಹೋಗುತ್ತೆ. ಅಟ್ರ್ಯಾಕ್ಟ್ ಮಾಡೋದಕ್ಕೆ ಕಲೀರಿ. ಓಕೆ, ಇಂಪಲ್ಸಿವ್ ಆಗಬೇಡಿ ಆ್ಯಂಡ್ ಹೆಚ್ಚು ಮೆಟ್ರಲಿಸ್ಟಿಕ್ ಆಗಿ ಕೂಡ ಯೋಚನೆ ಮಾಡಬೇಡಿ. ಓಕೆ, ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಯಾರಾದರೂ ಫ್ರೆಂಡ್ಸ್ ನಿಮ್ಗಾದ್ರು ಅಂತ ಇಟ್ಕೊಳ್ಳೋಣ. ಲೈಕ್ ನೀವು ಯಾವ ಥರ ಯೋಚನೆ ಮಾಡ್ತೀರ ಅಂತಂದರೆ, ಇವರಿಂದ ನನಗೇನು ಸಿಗುತ್ತೆ ಅನ್ನೋದು, ಆ ಭಾವ ಇಟ್ಕೊಳ್ಬೇಡಿ. Okay, thank you so much. File number 1. ನೈಟ್ 2 ಸಲ ಬಂದಿದೆ. ಲೈಕ್ ಆ್ಯಕ್ಷನ್ ಅಗತ್ಯ ಇದೆ ನಿಮ್ಮ ಲೈಫಲ್ಲಿ. ಬಟ್ ಈ ಆ್ಯಕ್ಷನ್ ಏನಿದೆ ನೋಡಿ, ಇದು ನೀವು ಪಾಸ್ ಆಗಿಬಿಟ್ಟು ಮತ್ತೆ ಆ್ಯಕ್ಷನ್ನ ತಗೊಳ್ಬೇಕಾಗತ್ತೆ. ಬಿಕಾಸ್ ರೈಟ್ ನಾವು ಲೈಕ್ ನಿಮ್ಮ ಮೈಂಡ್ ಇರ್ಬೋದು, ನಿಮ್ಮ ಹಾರ್ಟ್ ಇರ್ಬೋದು, ಅದು ಅಲೈನಲ್ಲಿ ಇಲ್ಲ, ಒಂದಕ್ಕೊಂದು ಸರಿಯಾದ ಆನ್ಸರ್ನ ಕೊಡ್ತಾ ಇಲ್ಲ. ಲೈಕ್ ನಿಮ್ಮ ಹಾರ್ಟ್ ಏನೋ ಹೇಳ್ತಾ ಇದೆ, ನಿಮ್ಮ ಮೈಂಡ್ ಏನೋ ಹೇಳ್ತಾ ಇದೆ. ಇದಕ್ಕೆ ನೀವು ಮಧ್ಯದಲ್ಲಿದ್ದೀರಾ. ರೈಟ್ ನಾವು
ಲಾಟ್ ಆಫ್ ಕನ್ಫ್ಯೂಷನ್ಸ್ ಇರ್ಬೋದು, ಯಾಕೆ ನನ್ನ ಲೈಫಲ್ಲಿ ಈ ಥರ ಆಗ್ತಾ ಇದೆ ಅನ್ನೋದು. ಓಕೆ, ರೈಟ್ ನಾವು ತುಂಬ ಕನ್ಫ್ಯೂಷನ್ಸ್ ಇರಬಹುದು. ಆ್ಯಂಡ್ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿರೋದಕ್ಕೆ ಹೇಳ್ತಾ ಇದ್ರೆ ಒಂದು. ಆ್ಯಂಡ್ ರೈಟ್ ನಾವು ಪಾಸ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಜೀವನದಲ್ಲಿ ನಿಮಗೆ ಲಾಂಗ್ ಟರ್ಮ್ ಸಕ್ಸಸ್ ಬೇಕು ಅಂತಂದರೆ ನೀವು ಆವಾಗ ಪಾಸನ್ನು ತಗೊಳ್ಬೇಕಾಗತ್ತೆ. ಯಾವುದೇ ಥರದ ಡಿಸಿಷನ್ಸ್ ತಗೊಳ್ಳೋದಕ್ಕಿಂತ ಮುಂಚೆ, ರಿಯಾಕ್ಟ್ ಮಾಡೋದಕ್ಕಿಂತ ಮುಂಚೆ. ಓಕೆ, ಬಿಕಾಸ್ ನಾನು ಇಲ್ಲಿ ಯಾವ ಎನರ್ಜಿ ನೋಡ್ತಾ ಇದ್ದೀನಿ ಅಂತಂದರೆ ಲೈಕ್ ತುಂಬ ಫಾಸ್ಟ್, ಎಲ್ಲನೂ ಫಾಸ್ಟ್ ಬೇಕು, ಫಾಸ್ಟ್ ಆ ಥರನೂ. ರೈಟ್ ನಾವು ನಿಮಗೆ ಸ್ವಲ್ಪ ಪಾಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ನಿಮ್ಮ ಜೀವನದಲ್ಲಿ ನಿಮಗೆ ಲಾಂಗ್ ಟರ್ಮ್ ಸಕ್ಸಸ್ ಬೇಕು ಅಂತಂದರೆ ಯು ಹ್ಯಾವ್ ಟು ಟೇಕ್ ಅ ಪಾಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ ನಿಮಗೆ. ರೈಟ್ ನಾವು ಲೈಕ್ ನಿಮ್ಮ ಇಂಟ್ಯೂಷನ್ನ ಕೂಡ ನೀವು ಸರಿಯಾಗಿ ಟ್ರಸ್ಟ್ ಮಾಡ್ತಾ ಇಲ್ಲ ಅಂತಂದರೆ ಹೇಗೆ ಅಂತಂದರೆ ಕನ್ಫ್ಯೂಷನ್ ಮೋಡಲ್ಲಿದ್ದೀರಾ. ಇದು ನಿಜವಾಗ್ಲೂ ನನ್ನ ಇಂಟ್ಯೂಷನ್ ಹೇಳ್ತಾ ಇದೆಯಾ, ಅಲ್ಲ ಇದು ನನ್ನ ಮೈಂಡ್ ಹೇಳ್ತಾ ಇದೆಯಾ ಅನ್ನೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಸ್ ಈಸ್ ನೀಡೆಡ್. ಪಾಸ್ ತುಂಬ ಅಗತ್ಯ ಇದೆ ರೈಟ್ ನಾವು. ಥ್ಯಾಂಕ್ ಯು ಸೋ ಮಚ್. ಏಟ್ ಆಫ್ ವಾಂಡ್ಸ್ ನೋಡಿ, ನಿಮ್ಮ ಜೀವನದಲ್ಲಿ ಶಿಫ್ಟ್ ಬರುತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ನಿಮಗೆ ರೈಟ್ ನಾವು ಪಾಸ್ ತಗೊಳ್ಳುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಈ ಪಾಸ್ ಏನಿದೆ ನೋಡಿ, ಇದೇ ನಿಮಗೆ ಒಂದು ಏನು ಹೇಳ್ತಾರೆ, ಇವಾಗ ಮರದಲ್ಲಿ ಎಲ್ಲ ಎಳೆಗಳೆಲ್ಲ ಬಿದ್ದ ನಂತರ ಚಿಗುರುತ್ತವೆ ಅಲ್ವಾ, ಸೊ ಆ ಥರ ಇದೆ ಇವಾಗ ರೈಟ್ ನಾವು ನಿಮ್ಮ ಲೈಫಲ್ಲಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ರೈಟ್ ನಾವು ಏನೆಲ್ಲ ರಿಲೀಸ್ ಆಗ್ತಾ ಇದೆ ನೋಡಿ, ಅದು ಆಗಲಿ ಬಿಡಿ. ಓಕೆ, ರೈಟ್ ನಾವು ನಿಮ್ಮ ಪರಿಸ್ಥಿತಿ ನಿಮಗೆ ಅಳದಕ್ಕೆ ಬರ್ತಾ ಇದೆಯಾ, ಹತ್ತು ಬಿಡಿ. ಬೋರ್ ನೀವು ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಕ್ವಶನ್ ಕೇಳಿ, ಯಾಕೆ ನಾನು ಈ ಥರ ಫೀಲ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು. ಬಿಕಾಸ್ ಮುಂದೆ ನಿಮ್ಮ ಜೀವನದಲ್ಲಿ ಶಿಫ್ಟ್ ಬರುತ್ತೆ. ಇದು ನಾನು ಹೇಳೋದಿಲ್ಲ ನೀವು ಈ ಥರ ಮಾಡೋದ್ರಿಂದ ಈ ಥರ ಆಗಿ ಶಿಫ್ಟ್ ಬರುತ್ತೆ ಅನ್ನೋದು. ನೋ, ರೈಟ್ ನಾವು ನಿಮಗೆ ಪಾಸ್ ತುಂಬ ಇಂಪಾರ್ಟೆಂಟ್ ಇದೆ, ಪಾಸ್ ತುಂಬ ಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ನೈಟ್ ಆಫ್ ಕಪ್ಸ್ ಇದೆ ಇಲ್ಲಿ. ನೈಟ್ಸ್ ಎನರ್ಜಿ ಜಾಸ್ತಿ ಇದೆ. ಮೆಚ್ಯೂರಿಟಿ, ರೈಟ್ ನಾವು ನೀವು ಏನೇ ಕೆಲಸ ಮಾಡ್ತೀರಾ ನೋಡಿ, ತುಂಬ ಮೆಚ್ಯೂರಿಟಿಯಿಂದ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಲೈಕ್ ಇದು ಪ್ರೀತಿ ವಿಚಾರ ಇರಬಹುದು, ಇದು ಹಣದ ವಿಚಾರ ಇರಬಹುದು, ಇದು ಕರಿಯರ್ ವಿಚಾರ ಇರ್ಬೋದು, ಎನಿ ಕೈಂಡ್ ಆಫ್ ಇವನ್ ಇಫ್ ಇಟ್ ಈಸ್ ಪ್ರಾಪರ್ಟಿ ರಿಲೇಟೆಡ್. ತುಂಬ ಲೈಕ್ ಆ್ಯಕ್ಷನ್ನ ತಗೊಳ್ಳಿ, ಬಟ್ ಪಾಸ್ ಮಾಡಿ ನಂತರ ಆ್ಯಕ್ಷನ್ನ ತಗೊಳ್ಳಿ. ನೈಟ್ ಆಫ್ ಕಪ್ಸ್ ಇದೆ ಇಲ್ಲಿ, ಆಪರ್ಚುನಿಟಿ ಇದೆ. ನೀವೇನು ಆಫರ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ನೊಂದು ನಾನು ಹೇಳಬೇಕು ಅಂತಂದರೆ, ಪೈಲ್ ನಂಬರ್ 1, ಯು ಆರ್ ಸೇಫ್ ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ಓಕೆ, ಯು ಆರ್ ಸೇಫ್ ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಬಟ್ ದ ಥಿಂಗ್ ಇಸ್ ದ್ಯಾಟ್ ನೀವು ತುಂಬ ಮೆಚ್ಯೂರಿಟಿಯಿಂದ ಕೆಲಸ ಮಾಡಬೇಕಾಗತ್ತೆ. ಓಕೆ, ಸೊ ಲೆಟ್ಸ್ ಸಿ ದಿವ್ಯ ಶಕ್ತಿಯಿಂದ ಮೇನ್ ಸಂದೇಶ ನಿಮ್ಗೆ ಏನಿದೆ ಅಂತ ನೋಡೋಣ. ದಿಸ್ ಸೋಲ್ ಈಸ್ ಸ್ಟ್ರಾಂಗರ್ ದೆನ್ ದೇ ನೋ. ನೋಡಿ, ನೀವು ಅಂದ್ಕೊಂಡದ್ಕಿಂತ ನೀವು ಹೆಚ್ಚು ಸ್ಟ್ರಾಂಗ್ ಆಗಿದ್ದೀರಾ. ದೇ ಕೀಪ್ ಗೋಯಿಂಗ್ ಈವನ್ ವೆನ್ ಟಯರ್ಡ್. ನೀವು ಟಯರ್ಡ್ ಆದರೂ ನೀವು ಲೈಕ್ ಮುಂದೆ ಹೋಗ್ತೀರಾ, ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರ್ತೀರಾ. ದಿಸ್ ಹಾರ್ಟ್ ಈಸ್ ಪ್ಯೂರ್ ಆ್ಯಂಡ್ ದೇರ್ ಇಂಟೆನ್ಷನ್ಸ್ ಆರ್ ಸೀನ್. ನಿಮ್ಮ ಹಾರ್ಟ್ ತುಂಬ ಪ್ಯೂರ್ ಇದೆ, ಹಾಗೆ ನಿಮ್ಮ ಇಂಟೆನ್ಷನ್ಸ್ ಏನಿದೆ ನೋಡಿ ಅದನ್ನು ಕೂಡ ದೇವರು ನೋಡ್ತಾ ಇದ್ದಾರೆ. ದೇ ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಜೆಂಟ್ಲಿ ಗೈಡೆಡ್. ಎಸ್, ಇದು ಇವಾಗ ತಾನೇ ನಾನು ಹೇಳಿದೆ ಅಲ್ವಾ, ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಇನ್ನೊಂದು ಏನು ಅಂತಂದರೆ ನಿಮ್ಮನ್ನು ಗೈಡ್ ಕೂಡ ಮಾಡ್ತಾ ಇದ್ದಾರೆ. ದಿವ್ಯ ಶಕ್ತಿ ಏನಿದೆ ನೋಡಿ ನಿಮ್ಮನ್ನು ಗೈಡ್ ಕೂಡ ಮಾಡ್ತಾ ಇದ್ದಾರೆ.
ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ರೀಡಿಂಗ್ಸಲ್ಲಿ ಏನು ಚೇಂಜಸ್ ಬೇಕು ಅಂತೀರಾ ಅದನ್ನು ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ ನಂಬರ್ 2. ಯಾರು ತುಳಸಿನ ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ, ಇದರ ಮೆಸೇಜ್ ಕೊನೆಗೆ ನೋಡೋಣ. ಬಟ್ ದಿವ್ಯ ಶಕ್ತಿಯಿಂದ ನಿಮಗೆ ಬೇರೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 2. ಓಕೆ, ಪರ್ಸ್ನಾಲಿಟಿ ಚೇಂಜ್. ಯುವರ್ ಟ್ರೂ ನೇಚರ್ ಈಸ್ ಕಮಿಂಗ್ ಫಾರ್ವರ್ಡ್. ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಚೇಂಜ್ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಂದರೆ ನಿಜವಾದ ನಿಮ್ಮ ನೇಚರ್ ಏನು, ನಿಜವಾದ ನಿಮ್ಮ ಕ್ಯಾರೆಕ್ಟರ್, ಲೈಕ್ ಕ್ಯಾರೆಕ್ಟರ್ ಇನ್ ದ ಸೆನ್ಸ್, ಇವಾಗ ಒಂದೊಂದು ಫಿಲ್ಮಲ್ಲಿ ಒಂದೊಂದು ಥರದ ಕ್ಯಾರೆಕ್ಟರ್ ಇರುತ್ತೆ ಅಲ್ವಾ. ಸೊ ಅದು ರೀಲಲ್ಲಿ ಲೈಕ್ ಆ್ಯಕ್ಟ್ ಮಾಡ್ತಾರೆ, ಬಟ್ ರಿಯಲ್ ಆಗಿ ಹೂ ಯು ಟ್ರೂಲಿ ಆರ್, ಸೊ ಅದು ಹೊರಗಡೆ ಬರುತ್ತೆ. ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಚೇಂಜಸ್ ಬರ್ತಾ ಇದೆ. ಪೈಲ್ ನಂಬರ್ 2. ಓಕೆ, ಸೊ ಕ್ರಿಯೇಟಿವ್ ಚೈಲ್ಡ್. ಯು ಡೋಂಟ್ ನೀಡ್ ಪರ್ಫೆಕ್ಷನ್ ಟು ಕ್ರಿಯೇಟ್. ನೀವು ತುಂಬ ಕ್ರಿಯೇಟಿವ್ ಚೈಲ್ಡ್. ಪೈಲ್ ನಂಬರ್ 2. ಆ್ಯಂಡ್ ಎಲ್ಲದರಲ್ಲಿ ನಿಮಗೆ ಪರ್ಫೆಕ್ಟ್ ಬೇಕು ಅಂತ ಇಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್, ನೀವೇನಾದರೂ ಪೇಂಟ್ ಮಾಡ್ತಾ ಇದ್ದೀರಾ, ಬೇರೆಯವ್ರನ್ನ ನೋಡಿಬಿಟ್ಟು ನೀವು ಪೇಂಟ್ ಮಾಡ್ತಾ ಇದ್ದೀರಾ, ಬಟ್ ಅವರು ಮಾಡಿರುವಷ್ಟು ಪೇಂಟಿಂಗ್ ನಿಮ್ಮ ಪೇಂಟಿಂಗ್ ಅಷ್ಟು ಕಂಪೇರ್ ಮಾಡಿದರೆ ನಿಮ್ಮದು ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳೋಣ. ಇಟ್ ಡಸಂಟ್ ಮೀನ್ ದಟ್ ನೀವು ಪರ್ಫೆಕ್ಟ್ ಅಲ್ಲ ಅಂತ ಹೇಳಿ ಅಲ್ಲ. ಸೊ ಎಲ್ಲದಕ್ಕೂ ಪರ್ಫೆಕ್ಷನ್ ಬೇಕು ಅಂತ ಇಲ್ಲ. ಓಕೆ, ಸೊ ನೆನಪಲ್ಲಿ ಇಟ್ಕೊಳ್ಳಿ. ಪೈಲ್ ನಂಬರ್ 2, ಯು ಆರ್ ವೆರಿ ಕ್ರಿಯೇಟಿವ್ ಚೈಲ್ಡ್. ನಿಮ್ಮಲ್ಲಿ ಕ್ರಿಯೇಟಿವಿಟಿ ಏನಿದೆ ನೋಡಿ, ಅದು ತುಂಬ ಇದೆ. ಪೈಲ್ ನಂಬರ್ 2 ತುಂಬ 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 ಇದೆ. ಯು ಡೋಂಟ್ ನೀಡ್ ಟು ಪರ್ಫೆಕ್ಷನ್ ಟು ಕ್ರಿಯೇಟ್ ಮಾಡೋದಕ್ಕೆ ಪರ್ಫೆಕ್ಟೇ ಆಗಬೇಕು ಅಂತ ಏನೂ ಇಲ್ಲ. ಓಕೆ, ದ ನೆಕ್ಸ್ಟ್ ಕಾರ್ಡ್, ಶ್ರೀಹರಿ. ಯು ಆರ್ ಗೈಡೆಡ್ ಬೈ ಹೈಯರ್ ವಿಸ್ಡಮ್. ಸೊ ನಿಮ್ಮನ್ನು ಕಾಯ್ತಾ ಇದ್ದಾರೆ ಒಬ್ಬರು, ಇನ್ ದ ಸೆನ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ಯು ಆರ್ ಗೈಡೆಡ್ ಬೈ ಹೈಯರ್ ವಿಸ್ಡಮ್. ಲೈಕ್ ತುಂಬ ಇಂಟೆಲಿಜೆಂಟ್ ಬೀಯಿಂಗ್ ಇದ್ದಾರೆ ನೋಡಿ, ಅವರು ನಿಮ್ಮನ್ನು ತುಂಬ ಗೈಡ್ ಮಾಡ್ತಾ ಇದ್ದಾರೆ. ರೈಟ್ ನಾವು ನೀವು ಯಾವ ಪಾತಲ್ಲಿ ಹೋಗ್ತಾ ಇದ್ದೀರಾ, ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ನೋಡಿ, ಅವರು ನಿಮ್ಮನ್ನು ತುಂಬ ಗೈಡ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಶ್ರೀಹರಿ ಎನರ್ಜಿ ಇದೆ. ಬಟ್ ನಿಮ್ಮ ಇಷ್ಟ ದೇವರು ಕೂಡ ಆಗಿರಬಹುದು, ಓಕೆ, ಸೊ ನೆಕ್ಸ್ಟ್, ಕೀಪ್ ಸ್ಮೈಲಿಂಗ್. ಯು ಡೋಂಟ್ ನೀಡ್ ಟು ಬಿ ಸೀರಿಯಸ್ ಆಲ್ ದ ಟೈಮ್. ಓಕೆ, ಸೊ ನಗ್ನಗ್ತಾ ಇರಿ. ಪೈಲ್ ನಂಬರ್ 2. ಎಲ್ಲದರಲ್ಲೂ ಎಲ್ಲ ವಿಷಯದಲ್ಲೂ ತುಂಬ ಸೀರಿಯಸ್ನೆಸ್ ಆಗಬೇಕು ಅಂತ ಇಲ್ಲ. ಜೋಕ್ಸ್ ಹೇಳುವಂಥದ್ದು, ಜೋಕ್ಸ್ ನೋಡುವಂಥದ್ದು, ನಗುವಂಥದ್ದು, ಬೇರೆಯವರ ಕಾಳು ಎಳೆಯುವಂಥದ್ದು, ಲೈಕ್ ತುಂಬ ಹಾರ್ಮ್ಲಿ ಹೇಳ್ತಾ ಇಲ್ಲ, ಬೇರೆಯವರನ್ನು ನಗಿಸುವಂಥದ್ದು, ಇದನ್ನು ನಿಮ್ಗೆ ಹೇಳ್ತಾ ಇದ್ದಾರೆ ದಿವ್ಯ ಶಕ್ತಿ ಮಾಡೋದಕ್ಕೆ. ಕೀಪ್ ಸ್ಮೈಲಿಂಗ್, ನಗ್ನಗ್ತಾ ಇರಿ. ಓಕೆ, ಡೋಂಟ್ ಲೈ, ಬಿ ಆನೆಸ್ಟ್ ವಿತ್ ಯೋರ್ ಸೆಲ್ಫ್. ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸುಳ್ಳು ಹೇಳಬೇಡಿ. ಇಟ್ಸ್ ನಾಟ್ ಸುಳ್ಳು ಬೇರೆಯವರಲ್ಲಿ ಹೇಳಿ ಅಂತ ಹೇಳ್ತಾ ಇಲ್ಲ. ಓಕೆ, ಸುಳ್ಳು ಹೇಳಲೇಬೇಡಿ. ಬಿಕಾಸ್ ಬಿ ಆನೆಸ್ಟ್ ವಿತ್ ಯೋರ್ ಸೆಲ್ಫ್ ಫಸ್ಟ್ ಆಫ್ ಆಲ್. ನೀವು ನಿಮ್ಮ ಜೊತೆ ನೀವೆಷ್ಟು ಆನೆಸ್ಟ್ ಇದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಹುಡುಗ ಒಬ್ಬ ಹುಡುಗಿ, ಒಬ್ಬಳು ಹುಡುಗಿ ಒಬ್ಬ ಹುಡುಗ ಅಂತ ಇಟ್ಕೊಳ್ಳೋಣ. ಇಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ, ಬಟ್ ಹುಡುಗಿ ಹುಡುಗನಿಗೆ ಚೀಟ್ ಮಾಡ್ತಾ ಇದ್ದಾಳೆ. ಓಕೆ, ಹುಡುಗಿ ಹುಡುಗನಿಗೆ ಚೀಟ್ ಮಾಡ್ತಾ ಇದ್ದಾಳೆ, ಲೈಕ್ ಬೇರೆ ಇನ್ನೊಬ್ಬರಿಗೆ ಮೆಸೇಜ್ ಮಾಡುವಂಥದ್ದು, ಕಾಲ್ ಮಾಡುವಂಥದ್ದು. ಬಟ್ ಹುಡುಗ ಏನು ಹೇಳ್ತಾ ಇದ್ದಾನೆ, ಹುಡುಗಿನ ಬ್ಲೇಮ್ ಮಾಡ್ತಾ ಇದ್ದಾನೆ, ಲೈಕ್ ನೀನು ಚೀಟ್ ಮಾಡ್ತಾ ಇದೆಯಾ, ಹಾಗೆ ಮಾಡ್ತಾ ಇದೆಯಾ, ಹೀಗೆ ಮಾಡ್ತಾ ಇದೆಯಾ. ಬಟ್ ಹುಡುಗ ಕೂಡ ಮಾಡ್ತಾ ಇದ್ದಾನೆ ಆ ತಪ್ಪನ್ನು. ಬಿ ಆನೆಸ್ಟ್ ವಿತ್ ಯೋರ್ ಸೆಲ್ಫ್ ಅಲ್ವಾ. ನಾವೆಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅದು ತುಂಬ ಇಂಪಾರ್ಟೆಂಟ್. ಬೇರೆಯವ್ರನ್ನ ದೂರಿ ಏನೂ ಪ್ರಯೋಜನ ಇಲ್ಲ. ಓಕೆ, ಸೊ ಲಾಸ್ಟ್ ಮೆಸೇಜ್ ಅಂತ ಅನಿಸುತ್ತೆ ನನಗೆ. ಇಲ್ಲ, ಆಲ್ರೆಡಿ 5 ಮೆಸೇಜ್ ತೊಗೊಂಡೆ ನಾನು. ಸೊ ಲೆಟ್ಸ್ ಸಿ ಟ್ಯಾರೋ ಅಂತ ಹೇಳ್ತಾರೆ, ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. Two of Swords. ಕಾನ್ಫಿಡೆಂಟ್. ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪೈಲ್ ನಂಬರ್ 2 ಕಾನ್ಫಿಡೆಂಟಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಕಾನ್ಫಿಡೆಂಟ್ಲಿ ಚೂಸ್ ಮಾಡೋದಕ್ಕೂ ಕೂಡ ಹೇಳ್ತಾ ಇದ್ದಾರೆ.
ನಿಮ್ಮ ಮನಸ್ಸು ಏನು ಅಂತಂದರೆ ತುಂಬ ಚಂಚಲ. ಓಕೆ, ಸ್ಟೇಬಲ್ ಆಗಿರೋದಿಲ್ಲ. ಪೈಲ್ ನಂಬರ್ 2. ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ನೀವು ನಂಬಿ ಚೂಸ್ ಮಾಡ್ತೀರಾ ಅಂತಂದರೆ ಅದರ ಆನ್ಸರ್ ಪರ್ಫೆಕ್ಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. Pile number 2. Knight of Cups. Something related heart. ಇಲ್ಲಿ ಹಾರ್ಟ್ ರಿಲೇಟೆಡ್ ಮೆಸೇಜಸ್ ಸಿಗ್ತಾ ಇದೆ. ಓಕೆ, ಆ್ಯಂಡ್ ಬಿ ಕೈಂಡ್ ವಿತ್ ಯುವರ್ ಸೆಲ್ಫ್. ಪೈಲ್ ನಂಬರ್ 2. ಫಸ್ಟ್ ಆಫ್ ಆಲ್ ನಿಮಗೆ ನೀವು ಕೈಂಡ್ ಆಗಿರಿ. ಓಕೆ, ನಿಮಗೆ ನೀವು ಕೈಂಡ್ ಆಗಿರಿ. ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇನ್ನೊಂದು, ಲೈಕ್ ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಯು ಆರ್ ಗೈಡೆಡ್ ಟು. ಓಕೆ, ಸೊ ನಿಮ್ಮ ಪ್ಯೂರಿಟಿ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಪ್ಯೂರಿಟಿ ಅಂದರೆ ಏನು? ಪವಿತ್ರತೆ ಅಂತಂದರೆ ಧರ್ಮ. ಸೊ ನೀವು ಮಾಡುವಂಥ ಕೆಲಸದಲ್ಲಿ ಬೇರೆಯವ್ರಿಗೆ ಕೂಡ ಲೈಕ್ ತೊಂದರೆ ಇರಬಾರ್ದು. ನೀವು ಖುಷಿ, ಇನ್ನೊಬ್ಬರು ಖುಷಿ. ಆ್ಯಂಡ್ ಇನ್ನೊಬ್ಬರ ಖುಷಿ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಖುಷಿ ನಮಗೆ ಫಸ್ಟ್ ಇಂಪಾರ್ಟೆಂಟ್, ರೈಟ್? ನೀವು ಏನು ಖುಷಿ ಪಡ್ತೀರ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಬ್ಬರು ನಿಮ್ಮ ಖುಷಿಯಿಂದ ಅವರು ಕೂಡ ಖುಷಿ ಪಡ್ತಾರೆ ಅಂತಂದರೆ ಜಸ್ಟ್ ಅಪ್ರಿಷಿಯೇಟೆಡ್ ಆ್ಯಂಡ್ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಬಟ್ ದಿವ್ಯಶಕ್ತಿ ನಿಮ್ಗೇನು ಹೇಳ್ತಾ ಇದೆ ಅಂತಂದರೆ ಕೀಪ್ ಗೋಯಿಂಗ್. ಹಿಂದೆ ತಿರುಗಿ ನೋಡಬೇಡಿ, ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್. ಇಲ್ಲಿ ಪೈಲ್ ನಂಬರ್ 2 ಪೀಪಲ್, ತುಂಬ ಜನರಿಗೆ ವೀಕ್ನೆಸ್ ಇದೆ. ಲೈಕ್ ತಲೆ ಸುತ್ತು ಬರೋದಿರ್ಬೋದು. ಸೊ ಆ ಥರ ಡಿಸೀನೆಸ್ ಇರ್ಬೋದು. ಆ ಥರ ಎನರ್ಜಿ ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ಸೊ ನೀರು ಹೆಚ್ಚು ಕುಡಿಯುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 2. ಕ್ವೀನ್ ಆಫ್ ವಾಂಡ್ಸ್. ನಿಮಗೆ ನೀವು ಬಾಸ್ ಆಗಿ, ಬಾಸ್ ಲೇಡಿ. ಕ್ವೀನ್ ಆಫ್ ವಾಂಡ್ಸ್ ಈಸ್ ಬಾಸ್ ಲೇಡಿ. ಬಾಟಮ್ ಆಫ್ ದ ಡೆಕ್, ಎಸ್. ಕ್ವೀನ್ ಆಫ್ ಸೋರ್ಸ್, ಎಸ್. ಸೊ ಪೈಲ್ ನಂಬರ್ 2 ನಿಮಗೆ ದಿವ್ಯ ಶಕ್ತಿಯಿಂದ ದಿವ್ಯ ಸಂದೇಶ ಏನು ಅಂತಂದರೆ, ಲೈಕ್ ಎಲ್ಲಿ ಎಕ್ಸ್ಟ್ರೋವರ್ಟ್ ಆಗಬೇಕು ನೋಡಿ ಅಲ್ಲಿ ಎಕ್ಸ್ಟ್ರೋವರ್ಟ್ ಆಗಿ, ಎಲ್ಲಿ ಇಂಟ್ರೋವರ್ಟ್ ಆಗಬೇಕು ನೋಡಿ ಅಲ್ಲಿ ಇಂಟ್ರೋವರ್ಟ್ ಆಗಿ, ಎಲ್ಲಿ ಬೌಂಡ್ರೀಸ್ನ ಸೆಟ್ ಮಾಡಬೇಕು ಅಲ್ಲಿ ಬೌಂಡ್ರೀಸ್ನ ಸೆಟ್ ಮಾಡಿ. ಈವನ್ ಇಫ್ ಇಟ್ ಈಸ್ ನಿಮ್ಮ ಸಿಬ್ಲಿಂಗ್ಸ್ ಆಗಿರಲಿ, ಸ್ಪೌಸ್ ಆಗಿರಲಿ, ಯಾರೇ ಆಗಿರಲಿ. ಅಂತಂದ್ರಿಗೆ ಒಬ್ಬರಿಗೆ ಆಹ್ವಾನ ಒಂದು ಕೊಡೋದಕ್ಕೆ ಲಿಮಿಟ್ ಇದೆ, ಅದು ಲಿಮಿಟ್ ಲೆಸ್ ಆಗಬಾರ್ದು. ಅಂತಂದರೆ ಯಾರೂ ಬೇಕಾದರೂ ನಿಮ್ಮ ಲೈಫಲ್ಲಿ ಬರ್ಬೋದು, ಯಾರು ಬೇಕಾದರೂ ನಿಮ್ಮ ಲೈಫಲ್ಲಿ ಬಂದು ನಿಮಗೆ ಚೀಟ್ ಮಾಡ್ಬೋದು, ನಿಮ್ಮ ಇನ್ನೋಸೆನ್ಸ್ನ ಮಿಸ್ಯೂಸ್ ಮಾಡಿ ಹೋಗ್ಬೋದು. ನೋ, ಆ ಥರ ಮಾಡಬೇಡಿ. ದಿವ್ಯ ಶಕ್ತಿಯಿಂದ ಇದೇ ನಿಮಗೆ ದೊಡ್ಡ ಸಂದೇಶ. ಏನು ಅಂತಂದರೆ ಬೌಂಡ್ರೀಸ್ನ ಕ್ರಿಯೇಟ್ ಮಾಡುವಂಥದ್ದು. ಪೇಯ್ನಿಂದ ವಿಸ್ಡಮನ್ನು ಗೇನ್ ಮಾಡೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ. ಸೆಲ್ಫ್ ಲವ್, ಸೆಲ್ಫ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದು ನಿಮಗೆ ಖುಷಿ ಕೊಡುತ್ತೆ ನೋಡಿ ಅಂತಹ ಕೆಲಸಗಳನ್ನು ಮಾಡಿ. ಓಕೆ, ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಯಾವುದಲ್ಲಿ ಹೆಚ್ಚಿದೆ, ಆಸಕ್ತಿ ಯಾವ ವಿಷಯದಲ್ಲಿ ಇದೆ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 2. ಓಕೆ, ಬಿಕಾಸ್ ಕ್ವೀನ್ ಆಫ್ ಸೋರ್ಸ್ ಅದನ್ನೇ ಹೇಳುತ್ತೆ. ಕ್ಲಿಯರ್ ಥಿಂಕಿಂಗ್ ಅಂತಂದರೆ ಒಂದ್ಸಲ ಹೇಳಿದ್ರಿ ಅಂತಂದರೆ ಮುಗೀತು, ಆ ಥರ. ಲೈಕ್ ಏನು ಕಮ್ಯುನಿಕೇಷನ್, ಏನು ಮಾತಾಡಬೇಕು ಅಂತ ಇದ್ದೀರಾ ಅದನ್ನ ನೇರವಾಗಿ ಹೇಳಿಬಿಡಿ. ನೇರ ದಿಟ ಹೇಳಿಬಿಡುವಂಥದ್ದು. ಕ್ವೀನ್ ಆಫ್ ಸೋರ್ಸ್ ಹಾಗೇನೆ.
ಸೊ ನಿಮಗೆ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಏನು ಅಂತಂದರೆ ಲೈಕ್ ಆದಷ್ಟು ಬೌಂಡ್ರೀಸ್ನ ಸೆಟ್ ಮಾಡಿ, ಎಲ್ಲರನ್ನು ಆಹ್ವಾನಿಸಬೇಡಿ ಲೈಫಲ್ಲಿ. ಯಾರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಸರಿಯಾಗಿ ಕೇಳಿ, ನೋಡುವಂತಹ ಕೂಡ ಅವಶ್ಯಕತೆ ಇದೆ. ಯು ಆರ್ ದ ಫಸ್ಟ್ ಪ್ರಯಾರಿಟಿ. ಪಾಲ್ ನಂಬರ್ 2, ನೀವೇನು ಹೇಳಬೇಕು ಅಂತ ಇದ್ದೀರಾ ಹೇಳಿಬಿಡಿ. ಯಾರಾದರೂ ಲೈಕ್ ನಿಮ್ಮನ್ನು ತುಂಬ ಕೀಳಾಗಿ ನೋಡ್ತಾ ಇದ್ದಾರೆ ಅಂತಂದರೆ ನೋಡಲಿ ಬಿಡಿ, ಅದು ಅವರ ಕಣ್ಣು. ಓಕೆ, ಸೊ ನೀವು ಹೇಗಿದ್ದೀರಾ ನಿಮಗೆ ಚೆನ್ನಾಗುತ್ತಿದೆ. ಬೇರೆಯವರ ವ್ಯಾಲಿಡೇಷನ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮನ್ನು ನೀವೆಷ್ಟು ಖುಷಿ ಇಟ್ಕೊಳ್ತಾ ಇದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ನಿಮ್ಮನ್ನು ನೀವೆಷ್ಟು ಜಡ್ಜ್ ಮಾಡ್ತಾ ಇದ್ದೀರಾ, ನೀವು ನಿಮ್ಮನ್ನು ಜಡ್ಜ್ ಮಾಡ್ತಾ ಇದ್ದೀರೋ ಇಲ್ವೋ ಅನ್ನೋದನ್ನು ನೋಡಿ. ಕ್ವೀನ್ ಆಫ್ ವಾಂಡ್ಸ್ ಅದನ್ನೇ ಹೇಳ್ತಾಳೆ. ಕ್ವೀನ್ ಆಫ್ ವಾಂಡ್ಸ್ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅಂತ ಬಂದರೆ ಕ್ವೀನ್ ಆಫ್ ವಾಂಡ್ಸ್ ಈಸ್ ಲೈಕ್ ಟಾಪ್ ಅಂತ ಹೇಳ್ಬೋದು. ಬಿಕಾಸ್ ಅವಳು ಯಾರಿಗೂ ಟೈಮ್ ಕೊಡೋದಿಲ್ಲ, ಅವಳಿಗೆ ಎಲ್ಲದಕ್ಕೂ ಒಂದು ಬೌಂಡ್ರೀಸ್ ಇದೆ. ಫಾರ್ ಎಕ್ಸಾಂಪಲ್ ಕ್ವೀನ್ ಆಫ್ ವಾಂಡ್ಸಿಗೆ ಬಾಯ್ ಫ್ರೆಂಡ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅವಳಿಗೆ ಹೇಗೆ ಅಂತಂದರೆ 10 ಗಂಟೆ ಒಳಗಡೆ ಅವಳೆಲ್ಲ ಕೆಲಸ ಮಾಡಿ ಮುಗಿಸಿ ಬೆಡ್ಡಿಗೆ ಹೋಗ್ತಾಳೆ ಅಂತಂದರೆ, ಮಲ್ಕೊಳ್ತಾಳೆ ಅಂತಂದರೆ ಜಸ್ಟ್ 10 o'clock ತನಕ ಮಾತ್ರ. ಮತ್ತೆ ಮಾಡಿದರೆ ಅವಳು ಕಾಲ್ ಪಿಕ್ ಮಾಡೋದಿಲ್ಲ, ಮೆಸೇಜು ಕೂಡ ಮಾಡೋದಿಲ್ಲ. ಬಿಕಾಸ್ ಅವಳ ಬಾಡಿ ಅವಳಿಗೆ ತುಂಬ ಇಂಪಾರ್ಟೆಂಟ್. ಶೀ ಈಸ್ ದ ಫಸ್ಟ್ ಪ್ರಯಾರಿಟಿ ಫಾರ್ ಹರ್ ಸೆಲ್ಫ್. ಸೊ ನಾವು ಕೂಡ ಹಾಗೆ ಆಗಬೇಕು. ಎಲ್ಲದಕ್ಕೂ ಒಂದು ಟೈಮ್ ಲಿಮಿಟ್ ಇದೆ, ಲಿಮಿಟ್ಲೆಸ್ ಆಗಬಾರ್ದು ಅದು. ಓಕೆ, ಸೊ ಎಸ್, ಲೆಟ್ಸ್ ಸಿ ನಿಮಗೆ ಮೇನ್ ದಿವ್ಯ ಸಂದೇಶ ಏನಿದೆ ಅನ್ನೋದನ್ನು ನೋಡೋಣ. ದೇ ಆರ್ ಲರ್ನಿಂಗ್ ಇಂಪಾರ್ಟೆಂಟ್ ಲೆಸನ್ಸ್ ವಿತ್ ಗ್ರೇಸ್. ರೈಟ್ ನಾವು ನೀವು ತುಂಬ ಗ್ರೇಸ್ಲಿ ಇಂಪಾರ್ಟೆಂಟ್ ಲೆಸನ್ನ ಕಲಿತಾ ಇದ್ದೀರಾ. ಪಾಲ್ ನಂಬರ್ 2, ಗ್ರೋತ್ ಈಸ್ ಹ್ಯಾಪ್ನಿಂಗ್ ಕ್ವಾಯ್ಟ್ಲಿ. ಸೊ ನಿಮ್ಮ ಬೆಳವಣಿಗೆ ಆಗ್ತಾ ಇದೆ ತುಂಬ ಕ್ವಾಯ್ಟ್ಲಿ, ನಿಧಾನವಾಗಿ, ಗೊತ್ತಿಲ್ಲದೆ. ದ ರೈಟ್ ಆಪರ್ಚುನಿಟೀಸ್ ವಿಲ್ ರೀಚ್ ದೆಮ್ ಔಟ್ ದ ರೈಟ್ ಟೈಮ್. ರೈಟ್ ಆಪರ್ಚುನಿಟೀಸ್, ಸರಿಯಾದ ಅವಕಾಶಗಳು ನಿಮ್ಮನ್ನು ರೀಚ್ ಆಗುತ್ತೆ. ಯಾವಾಗ ಅಂತಂದರೆ ರೈಟ್ ಟೈಮ್ ಬಂದಾಗ. ದೇ ಡೋಂಟ್ ನೀಡ್ ಟು ವರಿ ಮಾಡುವಂತಹ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ದೇ ಆರ್ ಆನ್ ದ ರೈಟ್ ಪಾತ್. ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ಪಾಲ್ ನಂಬರ್ 2, ಓಕೆ, ನೋ ನೀಡ್ ಟು ವರಿ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪಾಲ್ ನಂಬರ್ 2, ಯು ಆರ್ ಆನ್ ಅ ರೈಟ್ ಪಾತ್. ಬಟ್ ಕೆಲವೊಮ್ಮೆ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ, ಕೆಲವೊಮ್ಮೆ ನೀವು ತುಂಬ ಚಂಚಲ ಆಗ್ತೀರಾ. ಬಟ್ ಇಟ್ಸ್ ಓಕೆ. ಕರೇಜಸ್ಸಿಂದ, ಟ್ರಸ್ಟಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ರೆ, ನಂಬಿ, ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ. ಓಕೆ, ಸೊ ಎಸ್, ದಿಸ್ ಈಸ್ ಪಾಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.